ಈಗ ನನಗೆ ಒಂದು 8-8:30 ಸುಮಾರಿಗೆ ಒಂದು ನಮ್ಮ ಹಿಂದೂ ಯುವಕರ ಒಂದು ಕರೆನ ಬಂತು. ಏನು ಅಂತಂದ್ರೆ ಇಲ್ಲೇ ನಮ್ಮ ಗ್ರಾಮೀಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಶರಣ್ ಶಿರ್ಸಿಗೆಯಲ್ಲಿ ಒಂದು 20-25 ಜನ ಕ್ರಿಶ್ಚಿಯನ್ ಸಮಾಜದವರು ತಮ್ಮ ಕೈಯಲ್ಲಿ ಬುಕ್ ಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಮನೆ ಮನೆಗೆ ಹೋಗ್ಬಿಟ್ಟು ಅವ್ರು ಮಾತಾಡೋದು ಸ್ಟೈಲ್ ಏನಿತ್ತು ಅಂತಂತಂದ್ರೆ ನೋಡ್ರಿ ಮನೆಯಲ್ಲಿ ನೀವೆಲ್ಲ ದೇವ್ರು ಈ ತರ ಎಲ್ಲ ಇಟ್ರೆ ನಿಮ್ಗೇನೋ ಇದು ಆಗುತ್ತಾ, ಏನೋ ನಿಮ್ಮ ಸಮಸ್ಯೆಗಳ ಬಗೆಹರಿತಾವ, ನಿಮ್ ಸಮಸ್ಯೆಗಳ ಬಗೆಹರಲ್ಲ, ಇದು ನಮ್ದು ಯೇಸುವಿನ ಬುಕ್ ಅದ, ಇದು ಯೇಸುವಿನ ಬುಕ್ ಓದ್ರಿ, ನಾವೆಲ್ಲ ನಿಮ್ಮ ಮನೆಗೆ ಬಂದು ನಿಮ್ಮ ಸಮಸ್ಯೆಗಳ ಯೇಸುವಿನ ಪರವಾಗಿ ನಾವು ನಿಮಗೆ ಪ್ರೇಯರ್ನ ಮಾಡ್ತೀವಿ, ಇವೆಲ್ಲ ದೇವ್ರು ದಿಂಡ್ರು ಇವೆಲ್ಲ ಮೂರ್ತಿ ಗೀರ್ತಿ ಫೋಟೋ ಗಿಟೋ ಇವೆಲ್ಲ ನೀವು ಹೊರಗೆ ಹಾಕ್ರಿ, ಇದಕ್ಕೆಲ್ಲ ನೀವು ಅವಕಾಶ ಕೊಡ್ಬೇಡ್ರಿ, ನಾವು ಬರ್ತೀವಿ, ನಾವು ಪ್ರೇಯರ್ ಮಾಡ್ತೀವಿ, ನಿಮ್ಗೆ ಒಳ್ಳೇದ್ ಮಾಡ್ತೇವೆ ಅಂತ ಅನ್ಕೊಂತ ಪ್ರತಿಯೊಂದು ಮನೆಗೆ ಹೋಗಿ ಏನೋ ಇವರು ಡೈವರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ನಮ್ಮ ಯುವಕರಿಂದ ನನಗೆ ಗೊತ್ತಾಯ್ತು. ಇದೇ ತರ ಅವ್ರು ಮಾಡ್ತಾ ಹೋಗ್ತಾ ಒಂದು 50 ಮನೆ ಹೋದ್ಮೇಲೆ ನೆಕ್ಸ್ಟ್ ಮನೆಯಲ್ಲಿ ನಮ್ಮ ಭಜಂಗದ ಒಬ್ಬ ಕಾರ್ಯಕರ್ತರ ಮನೆಗೂ ಕೂಡ ಹೋಗಿದ್ದಾರೆ. ಹೋದ ತಕ್ಷಣ ನಮ್ಮ ಅಲ್ಲಿ ಕಾರ್ಯಕರ್ತರು ಮತ್ತೆ ಅದೇ ಪಕ್ಕದ ಮನೆ ಇನ್ನೊಬ್ರು ಕಾಕೋರು ಇದ್ದಾರೆ, ಅವರು ಕೂಡ ಇವರು. ಸೊ ಅವ್ರ ಮನೆಗೂ ಹೋದಾಗ ನಮ್ಮ ಹುಡುಗ ಏನ್ ಮಾಡಿದಾನೆ, ಆಯ್ತು ಅಂತ ಅನ್ಕೊಂಡ್ಬಿಟ್ಟು ಯಾವ್ದೇನು ಪ್ರತಿಕ್ರಿಯೆ ಕೊಡಲಾದೆ ಏನ್ ಮಾಡ್ತಿರಂತ ಪ್ರತಿಯೊಂದನ್ನು ಕೇಳ್ಕೊಂತ ವಿಡಿಯೋನು ಮಾಡ್ಕೊಂಡು ಆಡಿಯೋನು ತಗೊಂಡು ಮಾಡಿದಾಗ ಇಟ್ಕೊಂಡಿದ್ದಾನೆ. ಅವನ ಹತ್ರ ಎಲ್ಲ ಎವಿಡೆನ್ಸ್ಗಳು ಇದಾವೆ. ಆಮೇಲೆ ಗೊತ್ತಾದ ತಕ್ಷಣ ಇವೆಲ್ಲ ಮಾತುಗಳನ್ನ ಮಾತನಾಡಿ ಮುಂದೆ ನಮ್ಮ ಹುಡುಗರಿಗೆ ಬಿಟ್ಟು ಕೂಡ ಏನ್ ಮಾಡ್ಯಾರ ಇವರು, ನಮ್ಮ ಉಳಿಕಿದ ಹುಡುಗರಿಗೆಲ್ಲ ಫೋನ್ ಹಚ್ಚಿದ್ಕೊಂಡು ಇಮಿಡಿಯೇಟ್ ಆಗಿ ನಮ್ಮೆಲ್ಲ ಹುಡುಗರು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಾಗ ಒಂದು 20-25 ಜನರಲ್ಲಿ ಬರೀ ಒಂದು 5-6 ಜನ ಮಾತ್ರ ಇಲ್ಲಿ ಇದ್ದಾರೆ. ಉಳ್ಕಿದವರೆಲ್ಲ ಹೋಗಿದ್ದಾರೆ. ನಾವು ಕೂಡ ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದು FIR ಗೆ ನಾವು ಇಲ್ಲಿದ್ದಂತ ಸರ್ಕಲ್ ಸಾಹೇಬರಿಗೆ ನಾವು ಮನವಿಯನ್ನ ಮಾಡ್ಕೊಂಡಾಗ ಅವರು ಹೇಳಿದ್ದು ಇಷ್ಟೇ, ನೋಡ್ರಿ ನೀವು ರಿಸೀಟ್ ಕಾಪಿ ಕೊಡ್ರಿ, ಖಂಡಿತವಾಗಿ ಇದರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅದೇನು ಬರುತ್ತೋ ಖಂಡಿತವಾಗಿ ನಾವು ಮಾಡ್ತೇವೆ. ಇವತ್ತು ಶರಣ ಬಸವೇಶ್ವರ ಅಂತ ತೇರಿದ ಕಾರಣ ನಮಗೂ ಕೂಡ ಸ್ವಲ್ಪ ಇದಾಗಿದೆ. ಮತ್ತೆ ಇದೊಂದು ಆಕ್ಟ್ CPR ಆಕ್ಟ್ ಸ್ವಲ್ಪ ನಾನು ಕೂಡ ಒಂದು ಮೇಲಧಿಕಾರಿಗಳಿಗಾಗಿರ್ಬೋದು ನಾನು ಸ್ವಲ್ಪ ಕಾನೂನು ಚೌಕಟ್ಟಲು ಅಂತ ತಿಳ್ಕೊಂಡು ಖಂಡಿತವಾಗಿಯೂ ಇವತ್ತು ತಪ್ಪಿದ್ರು ನಾಳೆ ಎನಿ ಕಂಡೀಷನ್ ನಾನು ನಿಮಗೆ FIR ಮಾಡೇ ಮಾಡ್ತೀನಿ ಅಂತ ನಮ್ಮ ಭರವಸೆಯನ್ನು ಕೂಡ ಇಲ್ಲಿ ಸರ್ಕಲ್ ಸಾಹೇಬರು ನಮಗೆ ಕೊಟ್ಟಿದ್ದಾರೆ. ಅವರಲ್ಲಿ ರಿಸೀಟ್ ಕಾಪಿನೂ ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನು ಅಂತಂತಂದ್ರೆ ಈ ತರದ ಟೀಮ್ಗಳನ್ನು ಸಿಕ್ಕಾಪಟ್ಟಿ ಕಲಬುರಗಿಯಲ್ಲಿ ಬಂದಿದ್ದಾವೆ. ಈ ಮಕ್ಕಳು ಕಳೆದಾಯ್ತು, ಈ ಡೈವರ್ಟ್ಗಳಾಯ್ತು, ಎಲ್ಲ ಪೊಲೀಸ್ ಸ್ಟೇಷನ್ ಆಯಾ ವ್ಯಾಪ್ತಿಗಳಲ್ಲಿ ಏನು ಬಂದಿದಾವೆ ಏನಿದಾವಲ್ಲ ಅದನ್ನ ಅವ್ರ ಸ್ವಲ್ಪ ಅಲ್ಲಿ ಅಲರ್ಟ್ ಆಗಿ ಯಾರು ಏನು ಅಂತ ಅನ್ಕೊಂಡು ಆ ಥರದ್ದು ಯಾರಾದ್ರೂ ಕಂಡ್ರು ಅಂತಾರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳುವಂತ ಕೆಲಸನ ಇಲ್ಲಿ ಕಲಬುರಗಿಯ SP ಸಾಹೇಬರಾಗಿರ್ಬೋದು ಮತ್ತು ಕಮಿಷನರ್ ಸಾಹೇಬರಾಗಿರ್ಬೋದು ಮಾಡ್ಬೇಕು ಅಂತ ನಮ್ಮ ಮದುವೆಯನ್ನು ಕೂಡ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಇಷ್ಟೊತ್ತವರು ನಮ್ಮ ಹುಡುಗರು ಹೇಳೋದಷ್ಟೇ ಏನಂತಂದ್ರೆ ನಾಳೆ ಯಾಕೆ FIR ಇವತ್ತೇ FIR ಮಾಡ್ಕೊಂಡು ತಗೊಂಡು ಹೋಗೋಣ ಅಂತ ನಮ್ಮ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಆ ವಿಷಯನ ಮತ್ತೆ ಇನ್ನೊಂದ್ಸರ್ತಿ ಸಾಹೇಬರ ಜೊತೆ ಡಿಸ್ಕಷನ್ ಮಾಡಿ ಮುಂದಿನ ನಿರ್ಧಾರ ನಮ್ಮ ಹುಡುಗರು ಯಾವ ತರ ಹೇಳ್ತಾರೆ ಅವ್ರ ನಿರ್ಧಾರ ನನ್ನ ಕೊನೆ ನಿರ್ಧಾರ ಆಗಿರ್ತಂತ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.